ಸೆಕ್ಷನ್ 69 ಪ್ರಕಾರ ಒಂದು ಹುಡುಗಿಗೆ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ, ಫಾಲ್ಸ್ ಪ್ರಾಮಿಸ್, ಸುಮ್ನೆ ಸುಳ್ಳು ಪ್ರಾಮಿಸ್ ಮಾಡಿ ಫಿಸಿಕಲಿ ಇನ್ವಾಲ್ವ್ ಆದ್ರೆ ಆ ಹುಡುಗನ್ಗೆ 10 ವರ್ಷ ಜೈಲ್ ಶಿಕ್ಷೆ ಇದೆ. ಇದೇ ಕೆಲ್ಸ ಹುಡುಗಿ ಮಾಡಿದ್ರೆ ಏನೂ ಶಿಕ್ಷೆ ಇಲ್ಲ. ಹುಡುಗಿ ಫಾಲ್ಸ್ ಪ್ರಾಮಿಸ್ ಆಗ್ಲಿ ಏನಾದ್ರೂ ಮಾಡ್ಲಿ, ಏನ್ ಮಾಡಿ ಅವ್ರನ್ನ ಫಿಸಿಕಲ್ ಆಗಿ ಇನ್ವಾಲ್ವ್ ಆದ್ರೆ ಹುಡುಗಿಗೆ ಏನು ಪನಿಷ್ಮೆಂಟ್ ಇಲ್ಲ. ಇದು ಇವಾಗ ಬಂದ್ರು ಹೊಸ ಕಾನೂನು, ಅದನ್ನು ಇದು ಸೆಕ್ಷನ್ 69 BNS ಅಲ್ಲಿ ಹೊಸ ಕಾನೂನು. ಹುಡುಗನ್ ಮಾತ್ರನೇ ಪನಿಷ್ಮೆಂಟ್, ಹುಡುಗನ್ಗೆ 10 ವರ್ಷ ಜೈಲ್ ಶಿಕ್ಷೆ. ಸೊ ಪ್ರೀತಿಸಿ ಮೋಸ ಮಾಡಿದ್ರೆ, ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರೆ, ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಸುಳ್ಳು ಪ್ರಾಮಿಸ್ ಅಂತ ಮಾಡಿ ಫಿಸಿಕಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಅಂದಾಗ ನಿಮಗೆ ಶಿಕ್ಷೆ ಆಗತ್ತೆ. ಅದಕ್ಕೆ ಮತ್ತೆ ಆತರದ ಪ್ರೂಫ್ ಆತರದ ಏನು ಕೇಳಲ್ಲ, ಸುತ್ತಾಡಿದ್ದು ಫೋಟೋ ಆತರ ಅಷ್ಟೇ. ಹುಡುಗಿ ಬರೀ ಇಷ್ಟ ಹೇಳಿದ್ರೆ ಸಾಕು. ಹುಡುಗಿ ನನ್ಗೆ ಫಾಲ್ಸ್ ಪ್ರಾಮಿಸ್ ಮಾಡಿ ನನ್ನನ್ನ ಈ ತರ ಫಿಸಿಕಲಿ ಇದ್ ಮಾಡ್ದ ಅಂತ ಅಂದ್ರೆ ಅಷ್ಟೇ ಸಾಕು. ಹುಡುಗನ್ ಮೇಲೆ ಬರ್ಡನ್ ಆಗತ್ತೆ, ಹುಡುಗ ಪ್ರೂವ್ ಮಾಡ್ಬೇಕಾಗತ್ತೆ, ಇಲ್ಲ ಈ ತರ ನಾನೇನು ಮಾಡಿಲ್ಲ, ಇಲ್ಲ ಇದಕ್ಕೆ ಈ ಹುಡುಗಿದೂನು ಒಪ್ಪಿಗೆ ಇತ್ತು, ನಾನ್ ಫಾಲ್ಸ್ ಪ್ರಾಮಿಸ್ ಮಾಡಿರೋದಲ್ಲ, ಹುಡುಗಿದೂನು ಒಪ್ಪಿಗೆ ಇತ್ತು. ಬೇಕಾದ್ರೆ ಆವಾಗ ಹುಡುಗ ಇವತ್ತಿನ ಡೇಟ್ ಅಲ್ಲಿ ಹುಡುಗರು ಇದನ್ನ ಮಾಡ್ಬೇಕಾಗತ್ತೆ. ಏನಂತಂದ್ರೆ ನೀವೇನಾದ್ರು ಚಾಟ್ ಮಾಡಿದೀರಾ, ನೀವೇನಾದ್ರು ಒಟ್ಟಿಗೆ ಇದ್ದಾಗ ಫೋಟೋಸ್ ತಗೊಂಡಿದ್ದೀರಾ, ಎಲ್ಲದನ್ನು ಸೇವ್ ಮಾಡಿ ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ, ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಯಾವತ್ ಬೇಕಾದ್ರೂ ಯಾವ ಹುಡುಗಿ ಬೇಕಾದ್ರೂ ಈ ತರ ಹೇಳ್ಬಹುದು. ಸೊ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಚಾಟ್ ಆಗ್ಲಿ, ಆ ಹುಡುಗಿಗೆ ಏನಾದ್ರು ದುಡ್ಡು ಗಿಫ್ಟ್ ಅಂತ ಕೊಡ್ಸಿದ್ದೀರಿ, ಪ್ರತಿಯೊಂದನ್ನು ಡಾಕ್ಯುಮೆಂಟೆಡ್ ಮಾಡಿಸಿಟ್ಕೊಂಡ್ರೆ, ಡಾಕ್ಯುಮೆಂಟ್ ಅಂದ್ರೆ ಅದೇ ಮೊಬೈಲ್ ನ ನೀವು ಎಲ್ಲೆಲ್ಲೆಲ್ಲ ಫೋಟೋಸ್ ಆಗ್ಲಿ ಏನೆಲ್ಲ ಅದನ್ನ ಕಾಪಾಡ್ಕೊಂಡಿದ್ರೆ ನೀವು ಬಚಾವ್ ಆಗಬಹುದು ಒಂದ್ ತಕ್ಕ ಮಟ್ಟಿಗೆ. ಇಲ್ಲ ಹುಡುಗಿ ಹೋಗಿ ನಿಮ್ಮ ಮೇಲೆ ಫಾಲ್ಸ್ FIR ಹಾಕ್ಸ್ಬೋದು ಅಂಡ್ ಇಮಿಡಿಯೇಟ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಬಹುದು. ಸೊ ಈಗ ರೀಸೆಂಟ್ ಒಂದು 2-3 ಡೇಸ್ ಬ್ಯಾಕ್ ಒಬ್ಬ IT ಎಂಪ್ಲಾಯ್ ಸೂಸೈಡ್ ಮಾಡ್ಕೊಂಡ್ರು, ಅತುಲ್ ಸುಭಾಷ್ ನಂತರ ರೀಸೆಂಟ್ ಆಗಿ. ಸೊ ಅದ್ರಲ್ಲಿನೂ ಇದೇ ರೀತಿ. ಆದ್ರೆ ಅದ್ ಏನಂತಂದ್ರೆ ಮದ್ವೆ ಆಗಿದೆ, ಮದ್ವೆ ಆದ್ಮೇಲೆ ಹುಡುಗಿ ಹೇಳಿದಾಳೆ ಯಾರಿಗೆ ಆಗ್ಲಿ ಇವತ್ತಿನ ಡೇಟ್ ಅಲ್ಲಿ, ಇವತ್ತಿನ ಜನರೇಷನ್ ಅಲ್ಲಿ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಕ್ಕಳು ನನಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತಂದಾಗ ಬೇಸಿಕ್ ದಟ್ ಪ್ರತಿಯೊಬ್ಬರಿಗೂ ಒಂದು ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಮದ್ವೆ ಆದ್ಮೇಲೆ ನೀವು ನಿಮ್ ಪಾರ್ಟ್ನರ್ ಜೊತೆ ಹೇಗಿದ್ದೀರಿ ಅನ್ನೋದು ಮುಖ್ಯ. ಮದ್ವೆಗೆ ಮುಂಚೆ ಪ್ರತಿಯೊಬ್ಬರ ಲೈಫಲ್ಲೂ ನಡೆದಿರುತ್ತೆ, ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ಅರೇಂಜ್ ಮ್ಯಾರೇಜ್ ಆಗ್ತಿದ್ದೀರಿ ಅಂತಂದ್ರೇನೆ ಇದರ್ ನಿಮಗೆ ನಿಮ್ಮ ಲವ್ ವರ್ಕೌಟ್ ಆಗಿರ್ಲಿಲ್ಲ, ಇಲ್ಲ ತಂದೆ ತಾಯಿ ನೋಡಿರೋ ಅಂತದ್ದು ಅಂತ ಬಂದಿದ್ದೀರಿ. ಆದ್ರೆ ಹಾಗಂತ ಕಣ್ಮುಚ್ಕೊಂಡು ಈ ನನ್ ಮದ್ವೆ ಆಗ್ತಿರೋಂತ ಹುಡುಗಿ ಯಾವುದೇ ಸಂಬಂಧನೇ ಇರೋದಿಲ್ಲ, ಬಾಯ್ ಫ್ರೆಂಡೇ ಇಲ್ಲ ಅಂತ ಅನ್ಕೊಳ್ಳೋದು ಸುಳ್ಳಾಗತ್ತೆ, ತಪ್ಪಾಗತ್ತೆ, ನಿಮ್ಮ ಒಂದು ಮೂರ್ಖತನ ಆಗತ್ತೆ. ಕೋ ಎಜುಕೇಶನ್ ಅಲ್ಲಿ ಹುಡುಗ ಹುಡುಗಿ ಸ್ಕೂಲಿಂದ ಕಾಲೇಜಿಂದ ಒಟ್ಟಿಗೆ ಓದಿದ್ದಾರೆ, ಇಷ್ಟು ಮಾತ್ರ ಬೇಸಿಕ್ ಇದು ದಟ್ ಯಾರಿಗಾದ್ರೂ ಯಾರ ಮೇಲಾದ್ರೂ ಒಂದು ಇನ್ಫ್ಯಾಚುಯೇಷನ್ ಆಗ್ಲಿ ಒಂದು ಇದ್ದೇ ಇದ್ದಿರತ್ತೆ. ಇವಾಗ ನಡೆದಂತ ರೀಸೆಂಟ್ ಸೂಸೈಡ್ ಅಲ್ಲಿ ಅತುಲ್ ಸುಭಾಷ್ ಕೇಸ್ ಓಕೆ ಜಸ್ಟಿಫೈಡ್, ಅದರಲ್ಲಿ ತುಂಬಾ ಜಾಸ್ತಿ ಅವರು ಅನುಭವಿಸಿದ್ರು ಅನ್ನೋದು. ಈ ಕೇಸಲ್ಲಿ ಏನೂ ಇಲ್ಲ. ಆ ಹುಡುಗಿ ಅವರ ಪಾಸ್ಟ್ ಮದ್ವೆಗೆ ಮುಂಚೆ ಇದ್ದಿದ್ನ ಹೇಳ್ಕೊಂಡಿದ್ದಾರೆ, ಅಷ್ಟಕ್ಕೆ ಆ ವ್ಯಕ್ತಿ ಕುಡಿದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇವಾಗ ಇದು ಯಾವ ರೀತಿ ನೀವು ಜಸ್ಟಿಫೈ ಮಾಡೋದಕ್ಕಾಗತ್ತೆ? ಹುಡುಗರು ಸೂಸೈಡ್ ಮಾಡ್ಕೊಳ್ತಿದ್ದಾರೆ ನೋಡಿ ಅಂತಂದ್ರೆ ಈ ಕಾರಣ ನೋಡಿ ನೀವು, ಆ ಕಾರಣ ಎಂತ ಕಾರಣ ಅಷ್ಟು ಅಂತಂದ್ರೆ ಯಾರೇ ಆಗ್ಲಿ ಪಾಸ್ಟ್ ಅನ್ನೋದು ಇರತ್ತೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೇಬೇಕು. ಸ್ಪೆಷಲಿ ಇವತ್ತಿನ ಜನರೇಷನ್ ನೀವು ಮಾತನಾಡ್ಬೇಕಾದ್ರೆ, ಇನ್ನು ಜೆನ್ಜಿ ಅಂತ ಮಾತನಾಡ್ತೀವಿ ಅಂದ್ರೆ ಅವರಿಗೆ ಬೇರೆ ಬೇರೆ ಹೊಸ ಟರ್ಮಿನಾಲಜಿಸೇ ಇದೆ, ಬೆಂಚಿಂಗ್ ಅಂತೆ ಹಂಗೆ ಹಿಂಗೆ ಅಂತ ಎಲ್ಲ. ಅಂಥದ್ರಲ್ಲಿ ನೀವು ಯಾರನ್ನು ನೋಡೇ ಇರೋದಿಲ್ಲ ಕಣ್ಣೆತ್ತಿ ಅನ್ನೋದು ಸುಳ್ಳು ಆಗತ್ತೆ, ರೈಟ್? ಸೊ ಅದನ್ನ ನೀವು ನೋಡ್ಕೊಂಡು ಸಮಾಜದಲ್ಲಿ ಹುಡುಗರು ಮಾತ್ರನೇ ಅನುಭವಿಸ್ತಿದ್ದಾರೆ ಅಂತ ಹೇಳೋದು ತಪ್ಪಾಗತ್ತೆ.